ನಿಮ್ಮ ಮನೆಯಲ್ಲಿ ಕೀಬೋರ್ಡ್ ವಾರಿಯರ್ಸ್ ಇದ್ದಾರಾ? ಇಲ್ಲ ನೀವೇ ಕೀಬೋರ್ಡ್ ವಾರಿಯರ್ಸ್? ಯಾರು ಅಂತ ಅನ್ಕೋಬೇಡಿ. ಇದು ಮೇಜರ್ ಆಗಿ ಈ ಹೈಬ್ರಿಡ್ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಇಲ್ಲ ಸಾಫ್ಟ್ವೇರ್ ಡೆವಲಪರ್ಸ್ ಇರ್ಬೋದು, ಇಲ್ಲ ಯಾರು ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಮಾಡ್ತಾ ಇರ್ತಾರೋ ಅಂಥವರಿಗೆ ಈ ವಿಡಿಯೋ. ಹೇಗಿರಬೇಕು ಜೀವನ ಶೈಲಿ ಅಂತ ಕೇಳೋದಾದ್ರೆ ಹೀಗಿರಬೇಕು ನೋಡಿ. ಎಲ್ಲ ಲೈಫ್ ಅಟ್ ನೇಚರ್ನ ವೀಕ್ಷಕರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಕೀಬೋರ್ಡ್ ವಾರಿಯರ್ಸ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಮುಂದೆ ಇರುವಂಥದ್ದು, ಇಲ್ಲ ಮಿನಿಮಮ್ 8ರಿಂದ 9 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂಥದ್ದಾಗಿರುತ್ತೆ. ಅದ್ರ ಜೊತೆಗೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ ಯಾವುದೇ ತರ ಫಿಸಿಕಲ್ ಆಕ್ಟಿವಿಟಿ ಇಲ್ದೇನೆ ಇರೋದ್ರಿಂದ ಇದನ್ನ ನಾವು ಕೀಬೋರ್ಡ್ ವಾರಿಯರ್ಸ್ ಅಲ್ಲಿ ಲೈಫ್ ಸ್ಟೈಲ್ನ ಹೇಗಿರಬೇಕು ಅಂತ ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಕ್ವಾರಂಟೈನ್ ಅಲ್ಲಿ ಇದ್ದಾಗ ಹೇಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತೋ, ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಲ್ಲೂ ಹೈಬ್ರಿಡ್ ಮೂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ವಾರಗಳಲ್ಲಿ ಕೆಲವು ದಿನ ಆಫೀಸ್, ಕೆಲವು ದಿನ ಮನೆ. ಹಾಗಿದ್ದಾಗ ಜೀವನ ಶೈಲಿ ಹೇಗಾಗಬೇಕು ನೀವೇ ಯೋಚನೆ ಮಾಡಿ. ಆಫೀಸಿಗೆ ಹೋಗ್ಬೇಕಾದ್ರೆ ಪಟ್ ಅಂತ ಏಳಬೇಕು, ಬೇಗನೆ ಹೊರಡಬೇಕು, ಕರೆಕ್ಟಾಗಿ ಟೈಮಲ್ಲಿ ತಿಂಡಿ ತೀರ್ಥ ಎಲ್ಲ ಸರಿ ಹೋಗುತ್ತೆ. ಆದರೆ ಅದೇ ಮನೇಲಿರ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಟೈಮ್ ಚೇಂಜ್ ಆಗುತ್ತೆ. ಎದ್ದ ತಕ್ಷಣ ಫಸ್ಟ್ ನೀವು ನೋಡೋದೇ ಲ್ಯಾಪ್ಟಾಪ್ ಮುಖ ಆಗಿರ್ಬೋದು. ಸೊ ಇದಕ್ಕೋಸ್ಕರನೇ ಜೀವನ ಶೈಲಿನ ಹೇಗೆ ನೀವು ಅಳವಡಿಸ್ಕೊಡ್ಬೇಕು ಹಾಗೂ ಯಾವ ರೀತಿ ನಿಮ್ಮ ದಿನಚರಿನ ಮಾಡ್ತಾ ಹೋಗಬೇಕು, ಹೇಗೆ ಅಭ್ಯಾಸ ಮಾಡ್ತಾ ಹೋಗಬೇಕು, ಯಾವ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅಂತ ನಾ ಹೇಳ್ತಾ ಹೋಗ್ತೀನಿ. ಒಂದು, ಬೆಳಿಗ್ಗೆ ಆದಷ್ಟು ಬೇಗ ಏಳುವಂಥದ್ದು. ಮಿನಿಮಮ್ 6 o'clock. ಇನ್ನೂ ಬೇಗ ಆಗುತ್ತೆ ಅಂತಂದ್ರೆ 5:30 ಇಸ್ ದ ಐಡಿಯಲ್ ಟೈಮ್. ಎದ್ದ ತಕ್ಷಣ ಏನು ಮಾಡಬೇಕು, ಲಾಗಿನ್ ಆಗಬೇಡಿ ದಯವಿಟ್ಟು. ಫಸ್ಟ್ ಥಿಂಗ್ ಇಸ್ ವ್ಯಾಯಾಮ ಇಲ್ಲ ಸ್ಟ್ರೆಚಿಂಗ್, ಅಟ್ಲೀಸ್ಟ್ ಯೋಗ ಇಲ್ಲ ಪ್ರಾಣಾಯಾಮ. ಯಾವ ಎಕ್ಸಸೈಸ್ ನೀವು ಮಾಡಲಿಕ್ಕೆ ಇಷ್ಟಪಡ್ತೀರೋ ಆ ಥರದ್ದು. ನಾನು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ಯೋಗ, ದ ಬೆಸ್ಟ್ ಎಕ್ಸಸೈಸ್ ಆರ್ ಆನ್ಸೆಸ್ಟರ್ಸ್ ಹ್ಯಾವ್ ಗಿವನ್ ಅಸ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ಟೈಮಲ್ಲಿ ತಿಂಡಿ ತಿನ್ನುವಂಥದ್ದು, ಇಲ್ಲ ಪ್ರತಿಯೊಂದು ಆಹಾರ ಸರಿಯಾದ ಟೈಮಲ್ಲಿ ತಿನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ. ಏನಕ್ಕೆ ಅಂತಂದ್ರೆ ನಾರ್ಮಲ್ ಡೈಜೆಷನ್ ಜೊತೆ ನಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ ಕೂಡ ಅದೇ ರೀತಿ ಆಗ್ತಾ ಹೋಗುತ್ತೆ. ಸೊ ಬಿಟ್ವೀನ್ 8:30 to 9, ಮ್ಯಾಕ್ಸಿಮಮ್ 9:30 ಒಳಗಡೆ ನಿಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳಿ. ಅಗೇನ್ ತುಂಬಾ ಹೆವಿ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡೀಪ್ ಫ್ರೈಡ್ ಪೂರಿ ಆಗಿರ್ಬೋದು, ಈ ಥರದ ಐಟಮ್ಸ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಹೋಗಿ. ಆದರೆ ರೆಗ್ಯುಲರ್ ಆಹಾರಗಳು, ನಾವು ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ಸ್ ಆಗಿರ್ಬೋದು, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇದನ್ನ ತಗೊಳ್ಳುವಂಥದ್ದು. ಮಧ್ಯದಲ್ಲಿ ನೀವು ಲಾಗಿನ್ ಆಗಿರ್ಬೋದು, ಲಾಗಿನ್ ಆಗಕ್ಕೆ ಪ್ಲಾನ್ ಮಾಡ್ತಾ ಇರ್ಬೋದು. ಸೊ ಅದಾದ ನಂತರ ಅರೌಂಡ್ ಮಿಡ್ ಮಾರ್ನಿಂಗ್ 11 o'clock ಹಾಗೆ ಟೇಕ್ ಸಮ್ ಸ್ಮಾಲ್ ಬ್ರೇಕ್. ಆ ಬ್ರೇಕಲ್ಲಿ ಟೀ ಕಾಫಿ ಬದಲಿಗೆ ಟ್ರೈ ಟು ಟೇಕ್ ಅ ಗ್ರೀನ್ ಟೀ ಆರ್ ಬಟರ್ ಮಿಲ್ಕ್ ಆರ್ ಅ ಪ್ಲೇನ್ ವಾಟರ್. ಜೊತೆಗೆ ನೆನ್ಸಿಟ್ಟಂತ ಸೋಕ್ಡ್ ನಟ್ಸ್ ಆಗಿರ್ಬೋದು. 1:15 to 2 ಗಂಟೆ ಒಳಗಡೆ ರೆಗ್ಯುಲರ್ ಆಗಿ ನೀವು ಲಂಚ್ನ ತಗೊಳ್ಳುವಂಥದ್ದು. ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ. ಅಗೇನ್ ನಮ್ಮ ದೇಹದಲ್ಲಿ ರೆಗ್ಯುಲರ್ ಆಗಿ ಎನ್ಸೈಮ್ಸ್ ಹೇಗೆ ಡೈಜೆಷನ್ಗೆ ಪ್ರೊಡ್ಯೂಸ್ ಆಗಬೇಕು ಅಂತಂದ್ರೆ ನಾರ್ಮಲ್ ಪ್ಯಾಟರ್ನ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಜೀವನ ಶೈಲಿ ಆ ಕಡೆ ಈ ಕಡೆ ಆಗ್ತಾ ಹೋದಂಗೆನೆ ಈ ಉತ್ಪತ್ತಿ ಆಗುವಂತ ಆಸಿಡ್ ಕೂಡ ನಮ್ಮ ದೇಹದಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರನೇ ಟೈಮ್ ಕರೆಕ್ಟ್ ಆಗಿ ಊಟ ಮಾಡುವಂಥದ್ದು ತುಂಬಾ ಮುಖ್ಯ. ಸೊ ಏನ್ ತಿಂತೀರಾ ನಾರ್ಮಲ್ ಲಂಚ್ ಅಲ್ಲಿ ಅಂತಂದ್ರೆ ರೆಗ್ಯುಲರ್ ರೈಸ್ ಆಗಿರ್ಬೋದು, ಅದ್ರ ಜೊತೆ ಇಲ್ಲ ಚಪಾತಿ ಆಗಿರ್ಬೋದು. ತರಕಾರಿಗಳ ಬಳಕೆ ಹೆಚ್ಚಾಗಿರ್ಲಿ. ಯಾಕೆಂತಂದ್ರೆ ಅದರ ಅರ್ಧ ಅಷ್ಟು, ಅಂದ್ರೆ ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಇಲ್ಲ ಕಂಟಿನ್ಯೂಸ್ ಕೂರೋದ್ರಿಂದ ತರಕಾರಿ ಜಾಸ್ತಿ ತಗೊಂಡ್ರೆ ಫೈಬರ್ ಅಂಶದಿಂದ ಯಾವುದೇ ಥರ ಕಾನ್ಸ್ಟಿಪೇಷನ್ ಆಗೋದಾಗ್ಲಿ, ಇಲ್ಲ ಕೂತು ಯಾವುದೇ ಥರ ಎಕ್ಸಸೈಸ್ ಆಗಿಲ್ಲದೆ ಹೊಟ್ಟೆ ಇಲ್ಲ ಹಿಪ್ ರೀಜನ್ ಅಲ್ಲಿ ವೆಯ್ಟ್ ಜಾಸ್ತಿ ಆಗೋದನ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಜೊತೆಗೆ ರೈಸ್, ಸಾಂಬಾರ್, ವೆಜಿಟೇಬಲ್ಸ್, ಕರ್ಡ್, ಮಜ್ಜಿಗೆ ವೆರಿ ಇಂಪಾರ್ಟೆಂಟ್.
ಯಾವುದೇ ಥರ ಸ್ವೀಟ್ನ ಆಹಾರ ಜೊತೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಟೀ ಇರ್ಬೋದು. ಅಫ್ಕೋರ್ಸ್ ಕೆಫೀನ್ ಬೇಕೇ ಬೇಕು ಅಂತ ಅನ್ಸುತ್ತೆ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ ಅ ಸ್ಮಾಲ್ ಕಪ್ ಆಫ್ ಕಾಫಿ ಆರ್ ಸ್ಮಾಲ್ ಕಪ್ ಆಫ್ ಟೀ ಇಸ್ ಸ್ಟಿಲ್ ಓಕೆ. ಬಟ್ ಅದ್ರ ಜೊತೆಗೆ ನೀವೇನು ತೊಗೊಳ್ಬೇಕು, ಇಟ್ ಈಸ್ ಇಂಪಾರ್ಟೆಂಟ್. ಲಿವ್ ಅ ಗ್ಯಾಪ್ ಆಫ್ ಅರೌಂಡ್ ಹಾಫ್ ಆನ್ ಅವರ್. ಅದಾದ ನಂತರ ಬೌಲ್ ಆಫ್ ಸ್ಪ್ರೌಟ್ಸ್, ಇಲ್ಲ ಬೌಲ್ ಆಫ್ ಸುಂಡಲ್, ಇಲ್ಲ ಯಾವುದೇ ಥರದ್ದು ಸ್ಯಾಲೆಡ್, ಇಲ್ಲ ನಾರ್ಮಲ್ ಚಾಟ್, ನೀವು ಮನೆಯಲ್ಲೇ ಮಾಡಿರುವಂಥದ್ದಾಗಿರ್ಬೋದು. ಚಾಟ್ ಅಂತಂದರೆ ಫ್ರೂಟ್ ಚಾಟ್ ಆಗಿರ್ಬೋದು, ಮಿಕ್ಸ್ಡ್ ಫ್ರೂಟ್ ಬೌಲ್ ಆಗಿರ್ಬೋದು, ಇಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ಸ್ಯಾಲೆಡ್ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು. ಈ ಥರದ್ದನ್ನು ನೀವು ಸ್ನ್ಯಾಕ್ ಆಗಿ ತಗೋಬೋದು. ನೆಕ್ಸ್ಟ್ ರಾತ್ರಿ ಡಿನ್ನರ್. ಸೊ 8 o'clock ಒಳಗಡೆ ಟ್ರೈ ಟು ಫಿನಿಶ್ ಯರ್ ಡಿನ್ನರ್. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿನ್ನರ್ ಶುಡ್ ಬಿ ದ ಲೈಟೆಸ್ಟ್ ಫುಡ್ ಆರ್ ಲೈಟೆಸ್ಟ್ ಮೀಲ್ ಆಫ್ ದ ಡೇ. ಸೊ ಟ್ರೈ ಟು ಟೇಕ್ ಆಸ್ ಮಚ್ ಆಸ್ ವೆಜಿಟೇಬಲ್ಸ್. ಜೊತೆಗೆ ಮೇ ಬಿ 1, 2 ಆರ್ ಮೇ ಬಿ ಅಟ್ ದ ಮ್ಯಾಕ್ಸ್ 3 ಚಪಾತೀಸ್ ಆರ್ ಮೇ ಬಿ ದೋಸಾ, ಇಡ್ಲಿ. ರೈಸ್ ಇಸ್ ಆಲ್ಸೋ ಓಕೆ, ಬಟ್ ಸ್ಟಿಲ್ ಅ ಸ್ಮಾಲ್ ಬೌಲ್, ನಾಟ್ ಅ ಲಾರ್ಜ್ ಕ್ವಾಂಟಿಟಿ. ಅದಾದ ನಂತರ ಮಲ್ಕೊಳ್ಳೋಕ್ಕೋ ಊಟಕ್ಕೋ ಮಿನಿಮಮ್ 2 hours ಗ್ಯಾಪ್ ಇರುವಂಥದ್ದು. ಆ್ಯಂಡ್ ಮಲ್ಕೋಬೇಕಾದ್ರೆ ಆದಷ್ಟು ಟ್ರೈ ಟು ಕೀಪ್ ಯುವರ್ ವರ್ಕ್ ಬಿಟ್ವೀನ್ 8 to 9 hours ಆ್ಯಂಡ್ ನಾಟ್ ಮೋರ್ ದೆನ್ ದ್ಯಾಟ್. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಮ್ಮ ಐ ತುಂಬ ಬೇಗ, ಅಂದರೆ ನಮ್ಮ ಕಣ್ಣುಗಳು ಬೇಗ ಸ್ಟ್ರೈನ್ ಆಗುವಂಥದ್ದು. ಆ ಸ್ಟ್ರೈನ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಸ್ಟ್ರೆಸ್. ಸೊ ಆ ಸ್ಲೀಪ್ ಏನು ರೆಗ್ಯುಲರ್ ಆಗಿ ನಿಮಗೆ ತಗೋಬೇಕು, ಮಿನಿಮಮ್ 6 to 8 hours ಸ್ಲೀಪ್ನ ಆದಷ್ಟು ಕರೆಕ್ಟಾಗಿ ತಗೊಳ್ತಾ ಹೋಗಿ. ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋಕ್ಕೆ ಲೈಫ್ ಅಟ್ ನೇಚರ್ ಒಂದು ರಾಮಬಾಣ ಜೊತೆ ಬಂದಿದೆ. ಇದು ಏನು ಅಂತಂದರೆ HVA ನ್ಯಾಚುರಲ್ ಎಕ್ಸ್ ಅಂತ. ಅರ್ಧ ಚಮಚ 1 ಗ್ಲಾಸ್ ಬೆಚ್ಚಗಿರೋ ನೀರಲ್ಲಿ ಪ್ರತಿ ರಾತ್ರಿ ಕುಡಿಯೋದ್ರಿಂದ ಯಾವುದೇ ಥರ ಅಂತ ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕಾನ್ಸ್ಟಿಪೇಷನ್, ಇಲ್ಲ ಮಲಬದ್ಧತೆ ಇರ್ಬೋದು, ಹೊಟ್ಟೆ ಉಬ್ಬರಿಸುವಂಥದ್ದು, ತುಂಬ ಬೇಗ ಡೈಜೆಷನ್ ಆಗ್ತಿಲ್ಲ ಅನ್ನುವಂಥದ್ದು ಕಾರಣಗಳನ್ನು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಸೊ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದು ಯಥೇಚ್ಛವಾಗಿ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಇರುವಂಥದ್ದು, ಇಲ್ಲ ಕೀಬೋರ್ಡ್ ವಾರಿಯರ್ಸ್ಗೆ ತುಂಬ ಮುಖ್ಯವಾದ ರಾಮಬಾಣ. ಧನ್ಯವಾದಗಳು.